ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಒಂದು ಕಡೆ ನಡೀತಾ ಇದೆ. ಸಿದ್ದು ಬಂಡೆ ಕುರ್ಚಿ ಕಾಳಗಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕಲಿಕ್ಕೆ ಮಹತ್ವದ ಸಭೆ ನಡೆಯುತ್ತೆ ದೆಹಲಿ ಅಂಗಳದಲ್ಲಿ. ಇವತ್ತು ಹೈಕಮಾಂಡ್ ನಾಯಕರು ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾರೆ. ಖರ್ಗೆ ದೆಹಲಿ ತೆರಳುತ್ತಾ ಇದ್ದಂತೆ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಖರ್ಗೆ ಇರ್ತಾರೆ, ವೇಣುಗೋಪಾಲ್ ಇರ್ತಾರೆ, ಅದ್ರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಆಗುತ್ತೆ. ಇದು ಸಿದ್ದು ಬಂಡೆ ಕುರ್ಚಿ ಕಾಳಗ. ಈ ಕಾಳಗ ಕಳೆದ 2.5 ವರ್ಷದಿಂದ ನಡೀತಾ ಇದೆ. CM ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಂದುವರಿತೀನಿ ಅಂತ ಬಹಿರಂಗವಾಗಿ ಸಾಕಷ್ಟು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ರು ಕೂಡ DCM DK ಶಿವಕುಮಾರ್ ತನಗೆ ಮುಖ್ಯಮಂತ್ರಿ ಆಗುವಂತಹ ಆಸೆ ಇದ್ರೂ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದರೆ ಅವರ ಆಪ್ತರ ಹತ್ರ ಹೇಳಿಸ್ತಾ ಇದ್ದಾರೆ. ಆಪ್ತರನ್ನು ದೆಹಲಿಗೂ ಕೂಡ ಕಳಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಕ್ಕೆ ಬಂದಿದ್ರು. ಮಧ್ಯಾಹ್ನದ ವೇಳೆಗೆ KC ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಖರ್ಗೆ ಮೀಟಿಂಗ್ ಮಾಡ್ತಾರೆ. ಬಳಿಕ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಜೊತೆನೂ ಕೂಡ ಸಭೆ ನಡೆಯುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಡೌಟ್. 17ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯಗೆ ಅವಕಾಶ ಕೊಡುವ ಸಾಧ್ಯತೆ. ಯಾಕಂದರೆ ಮೊನ್ನೆ ಹೇಳಿಬಿಟ್ರು ಸಿದ್ದರಾಮಯ್ಯನವರು 17ನೇ ಬಜೆಟ್ ನಾನೇ ಮಂಡನೆ ಮಾಡೋದು ಅಂತ. ಡಿಸೆಂಬರ್ 1ನೇ ತಾರೀಕಿಂದ ಸಂಸತ್ ಅಧಿವೇಶನವೂ ಕೂಡ ಆರಂಭ ಆಗ್ತದೆ. ಈ ಸಂದರ್ಭದಲ್ಲಿ ಗೊಂದಲ ಆಗದಂತೆ ಎಚ್ಚರಿಕೆ ನಡೆಯನ್ನು ಈಗ ಅನುಸರಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. 17ನೇ ಬಜೆಟನ್ನು ನಾನೇ ಮಂಡನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತು 5 ವರ್ಷವೂ ನಾನೇ CM ಅಂತ ಹೇಳೋದು ಸಿದ್ದರಾಮಯ್ಯನವರೇ. ಜೊತೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಇದ್ರು. ಅದಾದಮೇಲೆ DCM DK ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ನಾನೆಲ್ಲಾದರೂ ಹೇಳಿದ್ನಾ? ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ರು. ಇದನ್ನೇ ಕಾಂಗ್ರೆಸ್ ಪಕ್ಷದ ಚದುರಂಗದಾಟ ಅಂತ ಹೇಳೋದು. ಗದ್ದುಗೆ ಗುದ್ದಾಟಕ್ಕೆ ತೆರೆ ಎಳಿಲಿಕ್ಕೆ ಸಂಧಾನ ಸೂತ್ರ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇಬ್ಬರ ನಡುವೆ ಸಂಧಾನಕ್ಕೆ ಮುಂದಾಗಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಆದರೆ ಹೈಕಮಾಂಡ್ ಮೇಲೆ DCM DK ಶಿವಕುಮಾರ್ ತೀವ್ರವಾದಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮೇಲೆ DK ಶಿವಕುಮಾರ್ ಈ ತೀವ್ರವಾದಂತಹ ಒತ್ತಡ ಯಾವ ಪರಿಣಾಮ ಬೀಳ್ಬೋದು? ಡಿಸೆಂಬರ್ 1ನೇ ತಾರೀಕು ಪದಗ್ರಹಣಕ್ಕೆ ಸಿದ್ಧತೆಯಲ್ಲಿ DCM DK ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಸೋನಿಯಾ ಗಾಂಧಿಗೂ ವಿಚಾರ ಮುಟ್ಟಿಸುವಲ್ಲಿ DK ಬ್ರದರ್ಸ್ ಸಕ್ಸಸ್ ಆಗಿದ್ದಾರೆ. DK ಬ್ರದರ್ಸ್ ಕಡೆಯಿಂದ ಅಭಿಮಾನಿಗಳು ಬೆಂಬಲಿಗರಿಗೆ ಈಗ ಸಂದೇಶ ಕೂಡ ರವಾನೆಯಾಗಿದೆ. ಈಗಾಗಲೇ ಫ್ಲೆಕ್ಸು, ಬ್ಯಾನರು, ಪಟಾಕಿಗಳಿಗೆ ಬೆಂಬಲಿಗರು ಆರ್ಡ್ರ್ ಮಾಡಿದ್ದಾರೆ. ನೋಡಿ, ಗದ್ದುಗೆ ಗುದ್ದಾಟ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಆಲ್ರೆಡಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಪಟಾಕಿ ಆಮೇಲೆ ಏನೇನೆಲ್ಲ ಬೇಕು ಎಲ್ಲವನ್ನೂ ಕೂಡ ಈಗ ತಗೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಶತಾಯ ಗತಾಯ ನಾನು CM ಆಗಲೇಬೇಕು ಅಂತ ಕನಕಪುರದ ಟ್ರಬಲ್ ಶೂಟರ್ ಈಗ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಬೈಂದೂರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ, ಕಳೆದ 2.5 ವರ್ಷದಿಂದಲೂ ಸುದೀರ್ಘವಾಗಿ ನಡ್ಕೊಂಡು ಬಂದಿದೆ. ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇವತ್ತು ದೆಹಲಿ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗಬಹುದು ಅಂತ? ಸಚಿನ್, ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಿಡಲೇಬೇಕು. ಅದೇ ರೀತಿಯಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಆಗಬೇಕು ಅಂತ ಹೇಳಿ ಎಲ್ಲರ ಮಾತುಗಳು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಬಾಯ್ಬಿಟ್ಟು ಹೇಳಿದ್ದಾರೆ, ಒಂದಿಷ್ಟು ಗೊಂದಲವನ್ನ ಪರಿಹರಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ. ಇದೇ ಕಾರಣಕ್ಕೋಸ್ಕರವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು, AICC ಪ್ರಧಾನ ಕಾರ್ಯದರ್ಶಿ, ಅದು ಕೂಡ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಅದೇ ರೀತಿಯಾಗಿ ರಾಜ್ಯ ಉಸ್ತುವಾರಿ 3 ಜನರ ನೇತೃತ್ವದಲ್ಲಿ ಇವತ್ತು ದೆಹಲಿಯಲ್ಲಿ ಸಭೆ ಆಗುತ್ತೆ. ದೆಹಲಿಗೆ 11 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಇಬ್ರು ಕೂಡ ಸಭೆಯಲ್ಲಿ ಇರ್ತಾರೆ. AICC ಕಾರ್ಯದರ್ಶಿಗಳು ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಏನೇನು ಮಾಡಬಹುದು, ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಏನೇನು ಮದ್ದನ್ನು ಅರಿಬಹುದು ಅಂತೇಳಿ. ಕಾರಣ ಎಷ್ಟೇ ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು CM ಆಗಿದ್ದಾರೆ, ಆದ್ರೆ DK ಶಿವಕುಮಾರ್ CM ಆಗಬೇಕು ಅಂತಿದ್ದಾರೆ. DKಶಿ CM ಮಾಡಿದ್ರೆ ಒಂದಿಷ್ಟು ಗೊಂದಲಗಳಾಗಬಹುದು. ಇಲ್ಲಿ DKಶಿ ಮಾಡದೇ ಇದ್ರು ಕೂಡ ಗೊಂದಲಗಳಾಗಬಹುದು. ಇದನ್ನ ಜಂಟಲ್ ಆಗಿ ಪರಿಹರಿಸಬೇಕು. ಪ್ರತಿಯೊಂದು ಸಮಸ್ಯೆಯೂ ಕೂಡ ಪರಿಹಾರ ಇದ್ದೇ ಇದೆ ಅಂತೇಳಿ ಇಲ್ಲಿ AICC ಅಧ್ಯಕ್ಷರು ಹೇಳ್ತಿರ್ತಕ್ಕಂಥದ್ದು. ಹೀಗಾಗಿ ಈಗ ಏನಾದ್ರೂ ಒಂದು ಪರಿಹಾರ ಮಾಡಲೇಬೇಕು. ಇದೇ ಕಾರಣಕ್ಕೋಸ್ಕರವಾಗಿ ದೆಹಲಿಯಲ್ಲಿ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್, ಅಂದ್ರೆ ಪೂರ್ತಿ ಕ್ಲೈಮ್ಯಾಕ್ಸ್ ಅಂತಲ್ಲ, ಒಂದು ಇಂಟರ್ವಲ್ ವರೆಗೂ ಕೂಡ ಡಿಸ್ಕಷನ್ ಆಗಬಹುದು. ಅದಾದ ಬಳಿಕ ಇವತ್ತಿನ ಸಭೆಯ ಸಾರಾಂಶವನ್ನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ದಾರೆ.
ಆ ಒಂದು ತೀರ್ಮಾನವನ್ನೇ ಇಲ್ಲಿಗ ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಫೈನಲ್ ಆಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಹೀಗಾಗಿ ಡಿಕೆ ಕೂಡ ಮೆಸೇಜ್ ಹಾಕಿದ್ದಾರೆ. ಡಿಕೆ ವಿ ವಿಲ್ ಮೀಟ್ ಸೂನ್ ಅಂತೇಳಿ, ನಾವು ಶೀಘ್ರದಲ್ಲೇ ಭೇಟಿ ಆಗೋಣ ಅಂತೇಳಿ ಡಿಕೆಗೆ ರಾಹುಲ್ ಗಾಂಧಿ ಮೆಸೇಜ್ ಹಾಕಿರೋದ್ರಿಂದ ಡಿಕೆಗೂ ಕೂಡ ಮತ್ತಷ್ಟು ಬಲ ಬಂದಿದೆ. ಸಿಎಂ ಸಿದ್ದರಾಮಯ್ಯಗೆ ಆದಷ್ಟು ಈಗಾಗಲೇ ಬಲ ಇದ್ದೇ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ, ಇವತ್ತಿನ 3 ಜನರ ಸಭೆಯಲ್ಲಿ ಏನೇನಾಗುತ್ತೆ ಅನ್ನೋದೇ ಕುತೂಹಲದ ವಿಚಾರ. ಅದಾದ ಬಳಿಕ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಚರ್ಚೆ ಮಾಡಿ 1 ಡಿಸೆಂಬರ್ ಒಳಗಡೆ, ಅಂದ್ರೆ ಈಗ ಡಿಸೆಂಬರ್ 1 ಒಳಗಡೆ ಒಂದು ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಸಚಿನ್.